ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿವನು ವ್ಲಾಗ್ಸ್. ನನ್ನ ರುಟೀನ್ ಡೈಲಿ ಮಾರ್ನಿಂಗ್ ಈಗೇ ಸ್ಟಾರ್ಟ್ ಆಗುತ್ತೆ, ನನ್ನ ಮಕ್ಕಳಿಂದನೇ ಸ್ಟಾರ್ಟ್ ಆಗುತ್ತೆ. ಹಾಗೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ಬೇಕಿತ್ತು, ಅಮೆಝಾನ್ ಕಡೆಯಿಂದ ತರಿಸ್ಕೊಂಡಿದ್ದೆ. ಅದನ್ನೆಲ್ಲ ಚೆಕ್ ಮಾಡ್ತಿದ್ದೆ, ಎಲ್ಲ ಬಂದಿದೆಯಾ ಹೇಗೆ ಅಂತ. ಹಾಲು, ಹಾಗೆ ಸ್ವಲ್ಪ ಮನೆಗೆ ಏನು ಬೇಕಿತ್ತು ತರಕಾರಿ, ಅದೆಲ್ಲ ತರಕಾರಿ, ಸೊಪ್ಪು, ಬೆಂಡೆಕಾಯಿ, ಚಪಾತಿ ಮತ್ತು ಪಲ್ಯ ಮಾಡೋಣ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಬೆಂಡೆಕಾಯಿ ಅದೆಲ್ಲ ತರಿಸಿದ್ದೆ. ಹಾಗೆ ನೈಟ್ ತೊಳೆದಿದ್ದ ಪಾತ್ರೆಗಳೆಲ್ಲ ಇತ್ತು, ಅದೆಲ್ಲ ಎತ್ತಿಟ್ಕೊಳ್ತಾ ಹಾಗೆ ಜೊತೆಯಲ್ಲಿ ಹಾಲು ಕಾಯಿಸ್ತಾ ಇದ್ದೆ. ಕ್ಲೀನಿಂಗ್ ಕೂಡ ಮಾಡಿಕೊಂಡೆ ಅದೆಲ್ಲ. ಆಮೇಲೆ ಸ್ವಲ್ಪ ಕಾಫಿ ಮಾಡಿ If we tried it, we can make it. But don't we ever just take some chances and stop your thinking and start your living. Get your shoes on, we're going dancing. These little problems, we could solve them. ಹಾಗೆ ನಮ್ಮ ಹಸ್ಬೆಂಡ್ಗೂ ಕಾಫಿ ಕೊಟ್ಟೆ. ಅವರು ಮತ್ತು ನಾನು ಇಬ್ಬರು ಕೂತ್ಕೊಂಡು ಜೊತೆಲೆ ಕೂತ್ಕೊಂಡು ಕಾಫಿ ಕುಡಿತಾ ಯೂಟ್ಯೂಬ್ ಬಗ್ಗೆನೇ ಮಾತಾಡ್ತಿದ್ವಿ. ನನಗೆ ಎಡಿಟಿಂಗ್ದು ಹಾಗೆ ಕ್ಯಾಮ್ರಾ ಸೆಟಪ್ ಅದೆಲ್ಲ ಗೊತ್ತಿರಲಿಲ್ಲ. ಅವ್ರಿಗೆ ಸ್ವಲ್ಪ ಎಲ್ಲ ಗೊತ್ತಿರೋದ್ರಿಂದ ಅದನ್ನೇ ಡಿಸ್ಕಸ್ ಮಾಡ್ತಾ ಕೂತ್ಕೊಂಡು ಕಾಫಿ ಕುಡಿತಾ ಇದ್ವಿ. ಕ್ಯಾಮ್ರಾ ಸೆಟಪ್ ಹೇಗೆ ಮಾಡೋದು, ಯಾವ ಆ್ಯಂಗಲಲ್ಲಿ ಮಾಡೋದು, ಯಾವುದ್ರಲ್ಲಿ ಎಡಿಟ್ ಮಾಡೋದು, ಅದೆಲ್ಲ ನನಗೆ ಯಾವುದು ಗೊತ್ತಿಲ್ಲ. ಇನ್ ಶಾರ್ಟಲ್ಲಿ ಎಡಿಟ್ ಮಾಡೋದು ಅಂತ ಸ್ವಲ್ಪ ಗೊತ್ತಿತ್ತು. ಇವತ್ತು ಮಂಡೇ ಆಗಿದ್ದರಿಂದ ಆಚೆ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಸ್ವಲ್ಪ ರಂಗೋಲಿ ಎಲ್ಲ ಹಾಕ್ಕೊಂಡೆ. If we tried it, we can make it. But don't we ever just take some chances and stop your thinking and start your living. Get your shoes on, we're going dancing. These little problems, we could solve them. Try another, but I know you got one. But there's no hurry, the limelight's calling in the van. ರಂಗೋಲಿ ಎಲ್ಲ ಹಾಕ್ಕೊಂಡ್ಮೇಲೆ ನನ್ನ ಮಗನ ಜೊತೆ ಸ್ವಲ್ಪ ಆಟಾಡಿದೆ. ಅವನಿಗೆ ಇವಾಗ ಯಾರಾದರೂ ಮುಂದ್ಗಡೆ ಒಬ್ಬರು ಇರಲೇಬೇಕು, ಯಾರಾದರೂ ಆಟ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಸ್ವಲ್ಪ ಕ್ರ್ಯಾಂಕಿ ಆಗ್ತಾನೆ. ನನ್ನ ಮಗಳು ಓಕೆ, ಯಾರಿಲ್ಲ ಅಂದರೂ ಸೈಲೆಂಟಾಗಿ ಅವಳೊಬ್ಬಳೇ ಆಡ್ಕೋತಾನೆ. ಬಟ್ ಇವನಾಗಲ್ಲ, ಯಾರಾದರೂ ಒಬ್ಬರು ಇರಲೇಬೇಕು ಇವನಿಗೆ. ಇಲ್ಲ ಜಾಸ್ತಿ ಎತ್ಕೋಬೇಕು, ಎತ್ಕೊಂಡಿದ್ರೆ ಮಾತ್ರ ಸುಮ್ಮನೆ ಇರ್ತಾನೆ, ಇಲ್ಲ ಅಂದರೆ ಅಳ್ತಾನೆ ಇರ್ತಾನೆ. ಹಾಗಾಗಿ ಅದಕ್ಕೆ ಅವಾಗವಾಗ ಸ್ವಲ್ಪ ಹೊತ್ತು ಎತ್ಕೊಂಡು ಆಟ ಆಡಿಸ್ತಾ ಇರ್ತೀನಿ. ಆಮೇಲೆ ತಿಂಡಿಗೆ ಚಪಾತಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಮಂಡೇ ಆಗಿದ್ರೆ ತುಂಬ ಕೆಲಸಗಳಿತ್ತು, ಅದಕ್ಕೆ ಕ್ವಿಕ್ಕಾಗಿ ಆಗೋ ಥರ ಅವಲಕ್ಕಿನೇ ಮಾಡಿಕೊಂಡೆ. ಅವಲಕ್ಕಿ ಆದರೆ ಸ್ವಲ್ಪ ಕ್ವಿಕ್ಕಾಗಿ ಆಗುತ್ತೆ ಅಂತ. If we tried it, we can make it. But don't we ever just take some chances and stop your thinking and start your living. Get your shoes on, we're going dancing. These little problems, we could solve them. Try another. ಹಾಗೆ ಸ್ವಲ್ಪ ಚಿಕ್ಕ ಪುಟ್ಟ ಕ್ಲೀನಿಂಗ್ಗಳಿತ್ತು. ಟಿ ವಿ ಯೂನಿಟ್ಸು, ಫ್ರಿಡ್ಜು, ಹಾಗೆ ಸಿಂಪಲ್ಲಾಗಿ ಕ್ಲೀನಿಂಗ್ ಮಾಡಿಕೊಂಡೆ. ಜಾಸ್ತಿ ಕ್ಲೀನಿಂಗ್ ಮಾಡೋಕ್ಕಾಗಲ್ಲ ಮಕ್ಳು ಇಟ್ಕೊಂಡು.
ತುಂಬ ಡಸ್ಟ್ ಆಗಿದ್ದರಿಂದ ಕ್ಲೀನಿಂಗ್ ಮಾಡಿಕೊಂಡೆ ಎಲ್ಲದನ್ನೂ. ಯಾಕಂದರೆ ನಾನು 5 ಮಂತ್ಸು ನಮ್ಮ ಮಮ್ಮಿ ಮನೇಲಿ ಇದ್ದ ಕಾರಣ ತುಂಬ ಗಲೀಜಾಗಿತ್ತು. ನಮ್ಮ ಹಸ್ಬೆಂಡ್ ಕ್ಲೀನ್ ಮಾಡ್ತಿರ್ತಾರೆ, ಬಟ್ ಅವ್ರು ಕ್ಲೀನ್ ಮಾಡೋದು ನನಗೆ ಇಷ್ಟ ಆಗೋಲ್ಲ. ನಾನು ಕ್ಲೀನ್ ಮಾಡೋದು ನನಗೆ ಇಷ್ಟ ಆಗುತ್ತೆ. If we tried it, we can make it. But don't we ever just take some. ಕ್ಲೀನಿಂಗ್ ಮಾಡ್ಕೊಳ್ತಾ ನನ್ನ ಮಗನೂ ಆಲ್ರೆಡಿ ಎದ್ದಿದ್ದ. ಅವನಲ್ಲಿ ಹಾಕ್ಬಿಟ್ಟು ಆಟ ಆಡ್ತಾಯಿದ್ದ ಅವ್ನ ಪಾಡಿಗೆ ಅವನು. ಹಾಗೆ ಕ್ಲೀನಿಂಗ್ ಮಾಡ್ಕೊಳ್ತಾ ಮಾತಾಡಿಸ್ತಾ ಇದ್ದರೆ ಅವ್ನ ಪಾಡಿಗೆ ಅವನು ಆಡ್ಕೊಳ್ತಾ ಇರ್ತಾನೆ. ಹತ್ರ ಸ್ವಲ್ಪ ಹೊತ್ತು ಎತ್ಕೋಬೇಕಷ್ಟೇ. ಮಕ್ಕಳಂದರೆ ಹಾಗೆ ಅಲ್ವಾ, ಅವಾಗವಾಗ ಅಳ್ತಾ ಇರ್ತಾರೆ. If we tried it, we can make it. But don't we ever just take some chances and stop your thinking and start your living. Get your shoes on, we're going dancing. These little problems, we could solve them. Try another, but I know you got one. But there's no hurry, the lights calling. In the van we're driving to Austin. This feels like time. ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗ್ದಾದ್ಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಪೂಜೆಗೆ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದು ನನ್ನ ಡೈಲಿ ರುಟೀನ್ ಆಗಿರುತ್ತೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.